ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಸೀಮಾಸ್ ಕ್ರಿಯೇಟಿವ್ ವರ್ಲ್ಡ್. ಇವತ್ತು ನಾನು ನಿಮಗೆ ಹುಕ್ ಲೂಪ್ನ ಹಾಕೋದು ಹೇಗೆ ಅನ್ನೋದನ್ನ ಹೇಳ್ಕೊಡ್ತೀನಿ ಬನ್ನಿ. ಫಸ್ಟು ಗಂಟು ಹಾಕೋಬಿಟ್ಟು ಕೆಳಗಿಂದ ಸೂಜಿನ ಬಟ್ಟೆ ಮೇಲೆ ಚುಚ್ಕೋಬೇಕು. ಮತ್ತು ನೆಕ್ಸ್ಟು ನಮಗೆ ಎಷ್ಟು ಬೇಕು ಸ್ಪೇಸು ಅಷ್ಟು ಬಿಟ್ಬಿಟ್ಟು ಮುಂದೆ ಒಳಗಡೆಯಿಂದ ಸೂಜಿನ ಚುಚ್ಕೊಂಡು ನಾನು ಹೇಗೆ ಗಂಟನ್ನು ಹಾಕ್ತಾಯಿದ್ದೀನಿ ಹಾಗೆ ಸೇಮು ನೀವು ಹಾಕಬೇಕು. ಇದು ಯಾವ ರೀತಿ ಬರುತ್ತೆ ಅಂದರೆ ಹೂ ಕಟ್ಟೋರಿಗೆ ಇದು ಈಸಿ ಆಗ್ಬೋದು. ಸೇಮ್ ಹಾಗೇ ಹಾಕೋದು. ನೆಕ್ಸ್ಟು ಸೂಜಿನ ನಿಧಾನಕ್ಕೆ ಎಳ್ಕೋಬೇಕು. ಆ ದಾರನ ನಿಧಾನಕ್ಕೆ ಎಳ್ಕೊಂಡು ನೆಕ್ಸ್ಟು ನಾವು ಎಲ್ಲಿ ಸ್ಟಾರ್ಟ್ ಮಾಡಿರ್ತೀವೋ ಅಲ್ಲೇ ಒಳಗಡೆ ಸೂಜಿನ ಚುಚ್ಚಿಬಿಟ್ಟು ಒಳಗಡೆಯಿಂದ ಎಳೆದ್ಬಿಟ್ಟು ಗಂಟಾಕಿ ಫಿನಿಶಿಂಗ್ ಮಾಡಬೇಕು. ಟೈಪ್ 1 ಹುಕ್ ಲೂಪು ಫಿನಿಶಿಂಗ್ ಆಯಿತು. ಇವಾಗ ಟೈಪ್ 2 ಹುಕ್ ಲೂಪ್ನ ಹೇಗೆ ಹಾಕೋದು ಅನ್ನೋದನ್ನ ನೋಡೋಣ ಬನ್ನಿ. ಫಸ್ಟು ಸೂಜಿನ ಒಳಗಡೆಯಿಂದ ಚುಚ್ಕೋಬೇಕು. ನೆಕ್ಸ್ಟ್ ನಮಗೆ ಎಷ್ಟು ಸ್ಪೇಸ್ ಬೇಕೋ ಅಷ್ಟು ಬಿಟ್ಬಿಟ್ಟು ಅಲ್ಲಿಗೆ ಚುಚ್ಕೊಂಡು ಮತ್ತೆ ಅಲ್ಲಿಂದನೇ ರಿಟರ್ನ್ ಒಳಗಡೆಯಿಂದ ಚುಚ್ಕೊಂಡು ಮತ್ತೆ ಸ್ಟಾರ್ಟಿಂಗಿಗೆ ಚುಚ್ಚಿಬಿಟ್ಟು ಮತ್ತೆ ಮೇಲೆ ಚುಚ್ಕೋಬೇಕು. ನಾನು ಯಾವ ರೀತಿ ಮಾಡ್ಕೊಂಡಿದ್ದೀನಿ ಕರೆಕ್ಟಾಗಿ ನೋಡಿಕೊಂಡು ಹಾಗೆಯೇ ಸ್ಟೆಪ್ ಬೈ ಸ್ಟೆಪ್ಪು ಫಾಲೋ ಮಾಡಿ ರಿಟರ್ನ್ ಸ್ಟಾರ್ಟಿಂಗಲ್ಲಿ ಸೂಜಿನ ಚುಚ್ಕೊಳ್ಳಿ. ನೆಕ್ಸ್ಟು ಒಳಗಡೆಯಿಂದ ತಗೊಂಡು ಈ ಥರ ಗಂಟು ಹಾಕಬೇಕು. ಮತ್ತು ಹುಕ್ ಹಾಕುವಾಗ ತುಂಬ ಸ್ಪೇಸ್ ಬಿಡಬೇಡಿ, ಆಗ ಲೂಸ್ ಆಗುತ್ತೆ. ಹುಕ್ಸನ್ನ ಹಾಕುವಾಗ ಎಳ್ದು ಬಂದಂಗೆ ಆಗುತ್ತೆ ಅದು. ಸೊ ತುಂಬ ದೊಡ್ಡದಾಗೂ ಹಾಕೋಕ್ಕೆ ಹೋಗಬೇಡಿ. ಎರಡೂ ಕೂಡ ತುಂಬ ನೀಟಾಗಿ ಫಿನಿಶಿಂಗ್ ಬರುತ್ತೆ. ನಿಮಗೆ ಯಾವುದು ಈಸಿ ಅನಿಸುತ್ತೆ ಆ ಥರ ಹುಕ್ನ ಹಾಕ್ಕೊಳ್ಳಿ. ಎರಡೂ ಕೂಡ ತುಂಬ ಸ್ಟ್ರಾಂಗಾಗೇ ಬರುತ್ತೆ ಹುಕ್ ಲೂಪು. ಫೈನಲ್ ಆಗಿ ಸೂಜಿನ ಒಳಗಡೆ ಚುಚ್ಚಿಬಿಟ್ಟು ಗಂಟು ಹಾಕ್ಕೋಬೇಕು. ಗಂಟು ಹಾಕ್ಕೊಳ್ಳುವಾಗಲೂ ಸ್ವಲ್ಪ ಸ್ಟ್ರಾಂಗಾಗಿ ಹಾಕ್ಕೊಳ್ಳಿ. ಎರಡೂ ಕೂಡ ಸೇಮ್ ಹಾಗೇ ಬರುತ್ತೆ. ಎಷ್ಟು ನೀಟಾಗಿ ಫಿನಿಶಿಂಗ್ ಬಂದಿದೆ ನೋಡಿ. ಇವೆರಡು ಹುಕ್ ಲೂಪಲ್ಲೂ ನಿಮಗೆ ಯಾವುದು ತುಂಬ ಇಷ್ಟ ಆಯಿತು ಮತ್ತು ಯಾವುದು ಈಸಿ ಅನ್ನಿಸ್ತು ಕಮೆಂಟ್ ಮೂಲಕ ನನಗೆ ತಿಳಿಸಿ. ಇದೇ ರೀತಿಯ ಇನ್ನಷ್ಟು ವೀಡಿಯೋಗೋಸ್ಕರ ಸೀಮಾಸ್ ಕ್ರಿಯೇಟಿವ್ ವರ್ಲ್ಡ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ಮಾಡಿ.